और मच्छर भी नहीं दिख रहे हैं, चूहे बैठे हुए हैं पक्का। हाँ वो सूरब पूरा बंद कर दिया ना हमने ಏನು ಜಾಕೆಟ್ ಅಲ್ಲೇ ತೆಗಿ ಅವನು ಏನು ನಡ್ಸಿರೋ ಇಬ್ರು ಮಂದಿ ಮಕ್ಕಳಂಗೆ ಏನೂ ಎಕ್ಸೈಟ್ಮೆಂಟ್ ಇಲ್ಲ ನೋಡ್ರಿ ಫ್ರೆಂಡ್ಸ್. ನನ್ನ ಮಕ್ಕಳ ಬಳಿ ಯಾವುದೇ ಎಕ್ಸೈಟ್ಮೆಂಟ್ ಅನ್ನೋದೇ ಇಲ್ಲ. ಇಲ್ಲಿ ನೋಡ್ರಿ ಏನೋದಿ ಅಂದ್ರೆ 2 ಚಿಪ್ಸ್ 2 ಬಿಸ್ಕಿಟ್ 2 ಚಾಕ್ಲೇಟ್ ಕೊಟ್ಟಾಳೆ ಇವ್ರಿಗೆ. ಬರೀ ಫ್ರೆಂಡ್ಸ್ ನಮಗೆ ಎಗ್ ದೋಸೆ ನಮ್ಮ ಮಮ್ಮಿ ಮಾಡ್ಯಾಳ ಬಿಸಿ ಬಿಸಿ. ಇಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಅದ ಬರ್ರಿ ನಮಗೆ. ಓಕೆ ದನ ಕಾಯವನಿ ನೋಡ್ರಿ ಎಗ್ ದೋಸೆ ಮಾಡಿ ನೋಡ್ರಿ ನಾ ಈಗ ಫ್ರೆಂಡ್ಸ್. ಇದು ಪ್ರಣಾಳಿ ಕೊಡ್ಲತ್ತೀನಿ. निधि हो लगा था बाय निधि कल आएगी ना कॉल कर दे मेरे को. ठीक है मैं फोन कर दूंगी. चल ठीक है. ಒಂದು ನದರ್ ತೆಗಿತಾಳ ಬರೀ ಫ್ರೆಂಡ್ಸ್. ಊಟ ಮಾಡಮ್ ಈ ಟೈಮ್ 4:30 ಆಲತ್ತದ. ನನ್ನ ಜೀವನನೇ ಗೋಲಿ ತಿನ್ನೋದಾಗ ಹೋಯ್ತು ನೋಡ್ರಿ ಫ್ರೆಂಡ್ಸ್. ನಾ ಬಾ ಸಿಂಪಲಾಗಿ ಚಟ್ನಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಇದಿಷ್ಟೇ ಈ ಜಲ್ದಿ ರೆಡಿ ಮಾಡ್ಕೊ. ಈ ಕಡೆ ಟಿಫಿನ್ ರೆಡಿ ಐತೆ ನೋಡ್ರಿ ನಾಷ್ಟ ನೋಡ್ರಿ ಫ್ರೆಂಡ್ಸ್. ಈ ಪಪ್ಪ ನಾಷ್ಟ ಒಳ್ಳೆ ಥರ. ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅಂತ ಕೇಸಿಂದ್ರ ನೋಡಾಮಿ. ನೋಡ್ರಿ ಫ್ರೆಂಡ್ಸ್ ನಾ ಎಲ್ಲ ಕೆಲಸ ಮುಗಿಸ್ಕೊಂಡು ನೀರೆಲ್ಲ ತುಂಬ್ಕೊಂಡು ಕೇಸಿ ನೋಡಿಷ್ಟು ಮಾಡದು ತುಳದಿ ಮಾಡ್ಕೇಸಿ ನಾನು ನೀಟಾಗಿ ಇಟ್ಟಿನ ಬಾಂಡೆ ಅಂತೂ ನಾನು ರಾತ್ರಿನೇ ತೊಗೊಂಡಿದ್ದೆ. ನೀರೆಲ್ಲ ತುಂಬ್ಕೊಂಡು ಹಿಂಗೆ ಅಡುಗೆದು ಮಾಡ್ಲಿಕ್ಕೆ. ಸೊ ಈಗ ನಾನು ಮಾಡ್ತೀನಿ ಅಂದ್ರೆ ಈಗ ಆಲೂ ಕುದ್ಸಕ್ಕೆ ಇಡ್ಲತ್ತೀನಿ. ಆಲೂ ಕುದ್ಸಕ್ಕೆ ಇಟ್ಕೇಸಿ ಬಡಬಡ ಚಟ್ನಿ ಮಾಡ್ಕೊತೀನಿ. ಒಳಗಡೆ ಟೊಮೆಟೊ ಎಲ್ಲ ಹುಳ್ಕೊಂಡ್ಬಿಡ್ತೀನಿ ರೀ ಪಲ್ಯ ಮಾಡೋ ಸಲುವಾಗ. ಆಮ್ಯಾಗ ಒಂದು ಕಡೆ ಚಟ್ನಿ ಒಂದು ಕಡೆ ಪಲ್ಯ ಮಾಡ್ಕೊಂಡು ಪಟ್ಟಂತ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸಂತೋಷನೂ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅನ್ನೋ ಥರ. ಇವಾಗ ಸಾಬೇದು ಬಂದ ನೋಡ್ರಿ. ಈಗ ಚಿಕ್ಕಣ್ಣ ಪೇಪರ್ ಅದಾವಲ್ರಿ. 2 ದಿನಕ್ಕೊಮ್ಮೆ ಪೇಪರ್ ಬರೋ. ನಾಳೆಗೆ ಮತ್ತು ಒಂದು ಪೇಪರ್ ಅದ ಒಂದು. ನೋಡ್ರಿ ಫ್ರೆಂಡ್ಸ್ ಈಗ ಜಲ್ದಿಗೆಲ್ಲ ಅಡುಗೆದು ಕೆಲಸದು ಮಾಡ್ಕೋತೀನಿ ನಾನು. ನೋಡ್ರಿ ಫ್ರೆಂಡ್ಸ್ ಚಾಕ ಮತ್ತು ಆಲೂ ಕುಸಕ್ಕೆ ಇಟ್ಟು ಬಂದಿನಿ. ಖಾಲಿ ಹೊಟ್ಟೆ ಗೋಲಿ ತೋಲತ್ತೀನಿ ನೋಡ್ರಿ ನಾನು. ಇದು ತೊಗೋಬೇಕ್ರಿ ಬೆಳಗ್ಗೆ ನಾನು ಖಾಲಿ ಹೊಟ್ಟೆವು. ಇಲ್ಲಿ ಚಾ ಮಾಡ್ಲತ್ತಾ. ಚಾ ರೆಡಿ ಆಗ್ಯದ. ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಸೊಪ್ಪಿ ತೆಗೆದು ಕೆಸಿಂದ ಇಟ್ಬಿಟ್ಟಿನಿ. ಕರಿಬೇವು ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಇಟ್ಟಿನಿ. ಇದ್ರಾಗ ಆಲೂ ಕುದಿಲಿತ್ತದ್ರಿ ಫ್ರೆಂಡ್ಸ್. ಈ ಕಡೆ ಏನು ಮಾಡ್ತೀನಿ ಅಂದ್ರೆ ಚಾ ಸೋಸ್ಕೊಳತ್ತೀನಿ ನನ್ನ ಸಲುವಾಗ ಮಿಕ್ಕು ಸಲುವಾಗ. ಇನ್ನು ಖಾಲಿ ಹೊಟ್ಟೆ ಗೋಲಿನೂ ತೊಗೊಂಡ್ಬಿಡ್ತೀನಿ ರೀ. ಇನ್ನು ಚಿಕ್ಕಿ ಮತ್ತು ಅವ್ರ ಪಪ್ಪ ಮಕ್ಕೊಂಡಾರೆ. ಮಿಕ್ಕು ನಾನು ಟಿಫಿನ್ ಅಣ್ಣ ತೊಗೊಂಡು ಬರ್ತಾನೆ. ಓಕೆ ನೋಡ್ರಿ ಫ್ರೆಂಡ್ಸ್ ಈಗ ಚಾ ತೊಗೊಂಡೇನೆ. ಈಗ ನಾನು ಮಿಕ್ಕಣ ಇಬ್ರು ಕಲ್ತ್ಗೆಸಿಂದ್ರೆ ನೋಡ್ರಿ ಇಲ್ಲಿ ಚಾ ಕುಡ್ಲಿಕ್ಕತ್ತೀವಿ. ಇಲ್ಲ ಮಿಕ್ಕು ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನಮ್ಮ ಮಿಕ್ಕಣ ನೋಡ್ರಿ ಯೂಟಿ ನಡೆದವ. ಇಲ್ಲಿ ಕಡೆ ತಳಗ ಅವ್ರ ಪಪ್ಪ ಮುಕ್ಕೊಂಡಾರ. ಈ ಕಡೆ ಚಿಕ್ಕಣ ಮುಕ್ಕೊಂಡನ. ಈಗ ಮಿಕ್ಕುನ ಚಾ ಕುಡ್ಲಿತ್ತೀವಿ. ಈಗ ನೀವು ಸರಿಯಾಗಿ ಕುಡಿದ್ಕೆಸಿಂದ್ರೆ ಓದ್ಕೊತ್ ಕುಂದ್ರು ನಾನು ಅಡುಗೆದು ಮಾಡ್ಕೊತೀನಿ. ಟೈಮ್ ಆಗೋಣ ಹೋಗಕತ್ತಿ. ಓಕೆ ನೀನು ಟಿಫಿನ್ ಅಣ್ಣ ಕೈ ಕೊಟ್ಟು ಕಳಿಸ್ತೀನಿ ಮೀ. ಚಲೋ ಕುಡಿ. ನಮ್ಮ ಮಿಕ್ಕನ ಚಹಾ ಕುಡಿಯೋ ಸ್ಟೈಲ್ ನೋಡ್ರಿ. ಎಣ್ಣೆಲಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಹೊಳ್ಕೊಂಡ್ಬಿಟ್ಟಿನಿ. ಮತ್ತಂದ್ರೆ ಚಟ್ನಿ ಮಾಡೋ ಸಲುವಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡೀನಿ. ಆಲೂಗಡ್ಡೆನೂ ಕುದ್ದಾವ್ರಿ. ಈಗ ಸಂತೋಷನ ಸಲುವಾಗಿ ಚಾ ಗರಂ ಮಾಡಕತ್ತೀನಿ. ಶೇಂಗಾ ಪುಟಾಣಿ ಕರಿಬೇವ ಕೊತ್ತಂಬರಿ ತೊಗೊಂಡಿನಿ ರೀ. ಮತ್ತು ಮೆಣಸಿನ್ಕಾಯಿ ಮತ್ತಂದ್ರೆ ಏನಂತಾರೆ ಕೊಬ್ಬರಿ ತೊಗೊಂಡಿನಿ ರೀ. ಈಗ ಉಪ್ಪು ಹಾಕಿ ಬಡಬಡ ಪೀಸ್ಕೊತಾ ಇದಕ್ಕೆ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಈ ಕಡೆ ಆಲೂಗಡ್ಡೆ ಪಲ್ಯ ರೆಡಿ ಆಗ್ಯದ. ಇಲ್ಲಿ ಚಟ್ನಿ ಪೀಸ್ಕೊಂಡ್ಬಿಟ್ಟಿನಿ ರೀ ನಾನು. ಈಗ ನಾನು ಮಾಡತ್ತೀನಿ ಅಂದ್ರೆ ಈಗ ಪಾಣೆ ಹೊಡ್ಕೊಳತ್ತೀನಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಈಗ ಬಿಸಿ ಬಿಸಿ ದೋಸೆ ಹಾಕ್ಲಕತ್ತೀನಿ ನೋಡ್ರಿ ನಾನು. ಈಗ ಆಲ್ರೆಡಿ ಇಲ್ಲಿ 2 ಹಾಕೀನಿ. ಪಲ್ಯನೂ ರೆಡಿ ಆಗ್ಯದ ಚಟ್ನಿನೂ ರೆಡಿ ಆಗ್ಯದ. ಬಡ ಹಾಕ್ತೀನಿ. ಅವರು ಸ್ನಾನಕ್ಕೆ ಹೋಗ್ಯಾರ. ಅವರು ಆಫೀಸ್ಗೆ ಹೋಗ್ತಾರೆ. ಇಲ್ಲಿ ನೋಡ್ರಿಗ ಪಲ್ಯ ರೆಡಿ ಆಗ್ಯದ ಮತ್ತು ಇಲ್ಲಿ ಚಟ್ನಿ ರೆಡಿ ಆಗ್ಯದ ನೋಡ್ರಿಗ. ಪಲ್ಯ ಚಟ್ನಿ ಎಲ್ಲ ರೆಡಿ ಆಗ್ಯದ. ಈಗ ಏನಿಲ್ಲ ಜಲ್ದಿ ದೋಸೆ ಹಾಕ್ದಲ್ರಿ ಕಟ್ಟಕ್ಕಾಗ್ತದೆ. ಈಗ ದೋಸೆ ರೆಡಿ ಆಗ್ಯಾವ. 4 ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಕಟ್ಟಿ ನೋಡ್ರಿ ಮಿಕ್ಕು ಸಲುವಾಗ. ಮತ್ತು ಉಳ್ಕೆದು ಮಾಡಕತ್ತೀನಿ ಈಗ ನಾನು. ನೋಡ್ರಿ ದೋಸೆ ರೆಡಿ ಆಗ್ಯಾವ. ಸಿಸ್ತತೆ ವಾಹ್ ಮಾರಿ ಫಡ್ ಮಾಡೋದು ದೋಸೆ. ಇವನಂತೂ ನೀವು ಹಂಗೆ ಮಾಡ್ಬೇಕ್ರಿ. ಹೇಳಿದ ಒಂದು ಮಾತು ಕೇಳಲಾಗ್ಯಾನ. ದಿನ ಇನ್ನ ಆಗೋ ಮಾಡೋದು ಕರೀಲಿಗತ್ತಾನ. ಏಟ್ ಹೇಳಿದ. ಓಕೆ ಗುಡ್ ನೈಟ್. ಹಂಗಿದೆ ಮಾರಿ ಹಾಕು. ನಿನಗೆ ಹಾಕ್ಲೇನಲ್ಲ ತಿನ್. ಸೊ ಇವನ್ ಮಾರಿ ಮ್ಯಾಗೆ ದೋಸೆ ಹಾಕ್ಲೇನಲ್ಲ ತಿನ್ರಿ.
ಯಾಕಂದ್ರೆ ಮಾರಿ ಭಾಳ ಚಂದದ ಅಂತಿಂದು ಸುಮ್ಮನೆ ಇವನು ಇದ್ರ ಇವನ್ ಮರಿ ಮ್ಯಾಗೆ ಹಾಕ್ಬಿಟ್ರೆ ಚಂದ ಇಲ್ರಿ ದೋಸೆ. ಈಗ ನೀನು ನಾಷ್ಟ ಮಾಡ್ತಿ ಮಾಡಲ್ಲ ನೋಡ್ರಿ ಫ್ರೆಂಡ್ಸ್. ಈಗ ನಮ್ಮ ಚಿಕ್ಕಣ್ಣನು ನಾಷ್ಟ ಮಾಡ್ಲತ್ತಾನ, ಅವ್ರ ಪಪ್ಪ ರೆಡಿ ಅಲ್ಲತ್ತಾರ ಆಫೀಸ್ಗೆ ಹೋಗ್ಲಕ್ಕ. ಎಲ್ಲ ಕಟ್ಕೊಂಡು ಟಿಫಿನ್ ಅದು ಸಾಕಲ್ಲ ಅಷ್ಟು ದೋಸೆ. ಏನಂತಾರೆ 12 ಅಂದಿನಿ 10 ಅಂದಿನಿ 12 ಕಟ್ಟಿ 15 ಮಾಡಿದ್ದೆ ನೋಡ್ರಿ. ಇವ್ರು ಹೊಂಟಾರ ಆಫೀಸ್ಗೆ. ನಮ್ಮ ಚಿಕ್ಕಣ್ಣಂದು ನಡೆದ ಚಿಕ್ಕ ತರ್ಲಿ ದೋಸೆ ಏನಮ್ಮ ನಡಿ. ವಾ ಏನು ಕಾಂಬಿನೇಷನ್ ರೀ, ಹೆಂಗಾಗ್ಯದಮ್ಮ? ಒಂದು ಟಿಫಿನ್ ಕೊಟ್ಟು ಬಂದಲ್ಲ. ಏನು ಬೇಕು? ಒಂದು ಪರ್ಫ್ಯೂಮ್ ಹಚ್ಕೋದೆ ಮುಗಿಯಲ್ರಿ. ಒಂದಿನ ಜವಾನಿನೇ ಖತಮ್ ಆಗಲಾಗಿದ್ರಿ. ನಮ್ಮ ಚಿಕ್ಕನ್ ಜವಾನಿ ಬಂದದ ಆಲ್ರೆಡಿ ಅಂದ್ರೆ ಭೀ ಅಪ್ಪಂದೇ ಖತಮ್ ಆಗಲಾಗಿದ್ರಿ ಫ್ರೆಂಡ್ಸ್. ಮುझे भी परफ्यूम दिला देना. ಸ್ವಲ್ಪ ಭಾಂಡೆ ತೊಳ್ಕೊಳತ್ತೀನಿ. ನಾಷ್ಟ ಮಾಡಿದ್ವಿ, ನಾನು ಚಿಕ್ಕಣ್ಣನೂ ಮಾಡಿದೆವು, ಅವ್ರ ಪಪ್ಪನೂ ಮಾಡ್ಕೇಸಿಂದ ಹೋದ್ರು. ಈ ಸಲ ಭಾಂಡೆ ತೊಳೆದ ಕೇಸಿಂದ ಸ್ನಾನ ಅದು ಮುಗಿಸ್ಕೊಂಡು ಫ್ರೆಶ್ ಹಾಕ್ತೀವಿ ನೋಡ್ರಿ. ನಾ ಚಿಕ್ಕು ನೀವು ಓದ್ಬೋದು ನೋಡ್ರಿ. ಏನು ಹೇಳ್ತೀನಿ ಕೆಲಸ ನಾನು ನೋಡ್ರಿ ಫ್ರೆಂಡ್ಸ. ಮಧ್ಯಾಹ್ನ ಎಲ್ಲ ಕೆಲಸ ಅದು ಮುಗಿಸ್ಕೊಂಡು ಏನಂತಾರೆ ಇದು ಮಾಡ್ಕೊಂಡು ಬಿತ್ತಿದ್ದೆ. ಏನಂತಾರೆ ನಾಷ್ಟ ಅದು ಮಾಡ್ಕಿಸಿ ಗುಲ್ಲಿ ನೋಡಿ ಮಕ್ಕೊಂಡಾಗಿರಿ ಫ್ರೆಂಡ್ಸ. ಹೀಗೆ ನೋಡ್ರಿ ನಾನು. ಆದ್ರೆ ನಮ್ಮ ಚಿಕ್ಕನ್ ನೋಡ್ರಿ ಈಗ ತಂತಾನೆ ದೋಸೆ ಹಾಕ್ಯಾನ. ಅವ್ರಿಬ್ರು ಅಣ್ಣ ತಮ್ಮ ಊಟ ಮಾಡತ್ತಾರ ನೋಡ್ರಿ ಫ್ರೆಂಡ್. ಮಸ್ತ್ ದೋಸೆ ಇನ್ನು ಹಾಕಿಂದಿದ್ದೇನೆ, ಒಂದೊಂದೇ ಹಾಕೊಂಡಿದ್ದೀ. ಆಯ್ತು ಶಾಣೆ ಖುಷ. ಅವ್ರಿಬ್ಬರು ಸಲುವಾಗಿ ನೋಡ್ರಿ ದೋಸೆ ಹಾಕೊಂಡ ನೋಡ್ರಿ. ಆಪು ಒಲ್ಲನ ಏನೂ ಅಲ್ಲ ಬಟ್ ಇವ್ರ ಫ್ರೆಂಡ್ಸ್ ಗೋಲಿ ಭಾಳ ಸ್ಟ್ರಾಂಗ್ ಒಯ್ಲ ಚಿಕ್ಕ. ಹ್ಯಾಂಗೆ ಮಕ್ಕೊಂಡಿನಿಲ್ಲ ಬೇಹುಷಾಗಿ 11:30 ಮುಕ್ಕೊಂಡಾಕ್ರಿ. ಸೀದಾ 4 ಗಂಟೆಗೆ ಇದ್ದೀನಿ ನೋಡ್ರಿ. ನಾನು 15 ಟ್ಯೂಷನ್ಗದು ಹೋಗೋರಲ್ಲ, ಅದಕ್ಕಂತ ಸೀನ್ರ ಮತ್ತೆ ಎದ್ದ. ಫಸ್ಟ್ ನಾಷ್ಟ ಅದು ಮಾಡಲಿ ರೀ. ಇಷ್ಟು ಫೋನ್ ಬಂದ, ಅವರು ಎತ್ತಿಲ್ಲ, ನಾನು ಎತ್ತಿಲ್ಲ, ಮಾತಾಡಿ ಫೋನ್ ಹಚ್ಚಾವ್ರಿ ನೋಡ್ರಿ ಫ್ರೆಂಡ್ಸ. ಈಗ ನಾನು ನಾಷ್ಟ ಮಾಡತ್ತೀನಿ. ಮುಂಜಾನೆ ನಾಷ್ಟ ಆದ್ವಾಗ ನೋಡ್ರಿ ಫ್ರೆಂಡ್ಸನ್ನ ಈಗ ಊಟ ಮಾಡತ್ತೀನಿ ನೋಡ್ರಿ. ಪುಂಡಿ ಪಲ್ಯ ಕಡಬ್ ಹಾಕ್ಕೊಂಡಿನಿ ರೀ ನಾನು. ಅವರು ಹಾಲು ಮುನ್ಕೊಂಡಿದ್ರು ಫುಲ್ ಬೇಹುಷಾಗಿನ. ಮನೆಯಿಂದ ಫೋನ್ ಬಂದದ್ರಿ ಫ್ರೆಂಡ್ಸ. ಸಕ್ಷಮ್ ಭಾರತಿಲೇ ಫೋನ್ ಬಂದವ. ರೇಣುಜಿ ಫೋನ್ ಮಾಡ್ಯಾರ. ಟೀಚರ್ कैसा है क्या ನೋಡ್ರಿ ಫ್ರೆಂಡ್ಸ್. निधि ಬಂದಾಳ್ರಿ ನಮ್ಮ ಮನೆಗೆ. हाय कर निधि, कैसी है? बढ़िया, आप बताओ. मैं भी एकदम मस्त और स्वस्थ हूँ. देखो रहा स्वस्थ है ये, कितने स्वस्थ है. बीमार है कैसी है ना, दवाई खाती है ना कुछ खाती है. ये इन्होंने अपना ध्यान रखना नहीं है और कुछ नहीं करना. नहीं मैं इनको ध्यान रखने के लिए एक हमें ही आना पड़ेगा. मुझे सब लग रहा है कि मुझे यही रहना पड़ेगा इनके पास, इनका ध्यान रखने के लिए, इनकी देखभाल करने के लिए. और पंजाबी खाना खिलाऊंगे इनको. हाँ, कि पंजाबी बना के. तुम पंजाब की हो, मैं कर्नाटक की हूँ. क्या मस्त है ना जोड़ी. तो की वैक्स ಅದು ಮಾಡಿಸೋದಂತ್ರಿ ಬಂದಾಳ ಮನೆಗೆ. ಏನೋ फंक्शन ಅದ ಅಂತ. सो फंक्शन के लिए उसको थोड़ा प्रिपेयर होना है. तो इस वजह से अभी उसको फटाफट वैक्स वगैरह मैं करके दूंगी. बहन अगर गलती हो गया तो माफ कर देना. कोई बात नहीं, कोई बात नहीं, गलती होती रहती है. पता कल फंक्शन में जाना, इस वजह से मैं इतना दवाई खा रही हूँ ना, मैं इतना रेडी हो रही हूँ ना. जितेश है ना, जितेश उसकी सिस्टर की शादी है. अच्छा भाई उन्होंने घर आई थी उसकी सिस्टर, वो दोनों कार्ड देने के लिए आए थे. उस दिन मैं भूल गई ब्लॉग बनाना ही भूली. वो जो है ना उनकी खुशी में ना मैं भूल ही गई बिल्कुल ब्लॉग बनाना. तो उनके घर में ना फंक्शन, उनकी सिस्टर की शादी है, तो बैक टू बैक फंक्शन है. उन्होंने बोला सभी फंक्शन में आना है. और कल लड़का मुझे घर आके लेके गया हॉस्पिटल. अच्छा कि दीदी नहीं, तुम्हें हर एक फंक्शन में आना है, मेरे साथ में तुम चलोगी हॉस्पिटल. फिर मैं और यश मिल के गए हॉस्पिटल. क्या है तेरे हाथ में? ना नजर ತೆಗಿತಾಳ ಅಂತ ನೋಡ್ರಿ की गदेड़ी. और ये दिखा के बता. अच्छा इसे ऐसा होता है नोड्री. निधि हड़ता, निधि बोल रही है कि अभी मिर्ची ना गैस पे रख के आइए. दोनों इतना रिलैक्स होके बैठे है ना. थोड़ी सी भी नहीं स्मेल आ रही मिर्ची की ना. जरा नु स्मेल बड़ा लगे. गंदी वाली जो नजर लग जाती है. तू सोचेगी नहीं. ज्यादा नजर लगी है इनको. मैं बिल्कुल नहीं नजर निकलवाती हूँ पता है. बच्चों के भी ऐसे उतारा करो. अच्छा बच्चों को भी नजर लगती है भाई. हमें लगती है, हमारी माँ तो 3 शनिवार की शनिवार उतारती है. अच्छा 3
ನೋಡಿರಿ ಫ್ರೆಂಡ್ಸ, ನಿಧಿ ಎಷ್ಟೊಂದು ಮಾಲಿಶ್ ಮಾಡಿದ್ರೆ ನನ್ನ ಕಾಲಿಂದು ಪಾಪ. निधि तुझे अच्छा लड़का मिले, खुश रहे, तेरी जिंदगी अच्छी हो, स्वस्थ रहे, मस्त रहे, हमेशा खुश रहे तू. हाँ सब अच्छे मिले, सब अच्छे मिले. ನೋಡ್ರಿ ಫ್ರೆಂಡ್ಸ, ನಿಧಿ ಓದ್ಬೇಕು ಸುಮ್ಮನೆ ರೆಸ್ಟ್ ಮಾಡ್ಕೋತ ಕುಂತೀನಿ ನೋಡ್ರಿ. ಮುಂಜಾಡ್ದು ಮನೆ ನಿಂತ ಸಂತೋಷಂದು ಕ್ಲಾಸ್ದವ್ರದ್ದು ಎಲ್ಲರದು ಫೋನ್ ಬಂದಿತ್ತು. ಎಲ್ಲರಿಗೆ ಒಬ್ಬೊಬ್ರಿಗೆ ಫೋನ್ ಹಚ್ಚಿ ಮಾತಾಡ್ತೀನಿ. ಜಿತೇಶ್ ಅದು ಎಲ್ಲರೂ ಫೋನ್ ಮಾಡಿ ನಾಳೆಗೆ ಅವ್ರ ಮನೆ ಫಂಕ್ಷನ್ ಅದ, ದೀದಿ ನೀ ಬರ್ಬೇಕಂದ್ರೆ ಬರ್ಬೇಕಂತ ಜಿದ್ದು ಮಾಡತ್ತನ ಪಾರ. ಏನು ಮಾಡಲಿ ಅನ್ನೋದಕ್ಕೆ ಗೊತ್ತಾಗಲ್ಲಾಗ್ಯದ. ರೇಣುದೇನು ಬರ್ತೀನಿ ಮಾರ್ಕೆಟಿಗೆ ಅಂದ್ರೆ ಆಕೆ ಅದಕ್ಕೋಸ್ಕರ ದೋಸೆ ಹಾಕ್ಬೇಕಲ್ಲತ್ತೀನಿ. ಚಿಕ್ಕು ಮಿಕ್ಕು ಬಂದರಂದ್ರೆ ಹೋಗಿ ಕೊಟ್ಟು ಬರ್ತಾರೆ ಮಾರ್ಕೆಟ್ದಾಗ. ಅವರು ಇನ್ನೂ ಟ್ಯೂಷನ್ಲೇ ಬಂದಿಲ್ಲ. ಬಟ್ ನಮ್ಮ ಮೂಗನೇ ದವಾ ಹಾಕೊಂಬೇಕ್ರಿ. ಮೂಗು ಹಿಂಗೆ ಸುರು ಅಲ್ಲತ್ತದ್ರಿ, ಹಿಂಗೀಗ ಹಿಂಗೆ ಆಲತ್ತದ್ರಿ, ದಮ್ ಬಂದಂಗೆ ಆಲತ್ತದ ನನಗೆ. ಶೀನಾದ್ರೆ ಇಲ್ಲ, ಬಟ್ ಹಿಂಗೆ ದಮ್ ಬರ್ಲತ್ತದ್ರಿ. ಸ್ವಲ್ಪ ಮೂಗು ಹಿಂಗೆ ಗುರ್ರ ಅಲ್ಲತ್ತದ. ಫ್ರೆಂಡ್ಸ್ ಬ್ಯಾಟರ್ ಅದ, ಇದು ಭಾಳ ಅಳಸ ಅಲ್ಲತ್ತದ. ನೋಡ್ರಿ ಫ್ರೆಂಡ್ಸ್, ಈಗ ಎದ್ದೀನಿ, ಕೈಕಾಲು ಮುಖ ತಕ್ಕೊಂಡು ಅಷ್ಟದಾಗಿ ನಮ್ಮ ಸಾಬರು ಬಂದರು. ಈಗ ಏನು ಮಾಡತ್ತೀನಿ, ಈಗ ದೋಸೆ ಹಾಕ್ಲತ್ತೀನಿ ನೋಡ್ರಿ ಬಿಸಿ ಬಿಸಿದು. ಪ್ರಣವ್ ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿ ದೋಸೆ ನಡೆದವ. ಈಗ ಇದು ಒಯ್ದು ಕೊಡೋರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲ ಏನು ಮಾಡಿನಂದ್ರೆ ಈಗ ಎಗ್ ದೋಸೆ ಹಾಕಿ ನೋಡ್ರಿ ನಮ್ಮ ಸಾಬ್ರುಗಳ ಸಲುವಾಗ. ಇದು ನೋಡ್ರಿ ಹ್ಯಾಂಗೈತಿ, ಉಳ್ಕಿ ಚಂದ ಆಗ್ಯಾವ್ರಿ ಅದೆಲ್ಲ. ಈಗ ಉಳ್ಕಿದ ದೋಸೆ ಚಂದ ಆಗ್ಯಾವ, ಇದಕ್ಕೆ ಹಿಂಗೈತೆ ನೋಡ್ರಿ. ಈಗ 4 ಹಾಕಿ ನೋಡ್ರಿ. ಈಗ ಇದಕ್ಕೆ ಹಿಂಗಾಯ್ತು, ಇರ್ಲಾಕ ಬಿಡ್ರಿ. ಇದಿಷ್ಟು ಹಿಟ್ಟು ತೆಗೆದು ಫ್ರಿಜ್ನಾಗ ಇಟ್ಟು ಬಿಡ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ 2 ನನ್ನ ಸಲುವಾಗಿ ಮಾಡೀನಿ ನೋಡ್ರಿ. ಈಗ ಇಬ್ರು ನಾವು ಸಾಬ್ರದೀಗ ನಾಷ್ಟ ನಡೆದದ. ರೇಣುದು ಈಗ ನೀವು 5 ಕೆಸಿನ ರೇಣು ಕೊಟ್ಟು ಬಂದವನು. ಒಂದು 6 ದೋಸೆ ಹಾಕ್ಕೊಟ್ಟಿನಿ, ಚಟ್ನಿ. ಯಾಕೆ ದೋಸೆ ಮಾಡಿನ ತಲೆ ಖರಾಬ್ ಆಗತ್ತೆ. ಹೌದು, ಯಾರು ಮಾಡ್ಯಾರ ಮಿಕ್ಕು? ನಾ ಮಾಡೀನಿ. ಹೆಂಗೆ ಬಂದತ್ತದ ಆಗ 5 ಕೆಸಿನ ಇಬ್ಬರಿಗೆ 2 ಎಗ್ ದೋಸೆ ಚಟ್ನಿ ಹಾಕ್ಕೊಟ್ಟಿನಿ. ನಾ 2 ದೋಸೆ ಆಲೂ ತೊಗೊಂಡಿನಿ. ಏನಿಲ್ಲ, ಇರ್ಬಿಡು, ನಾನು ತೆಗಿತೀನಿ. ಕೆಲವೊಂದು ಜನ ಅಂದಿದ್ರಿ ಫ್ರೆಂಡ್ಸ, ಏನಂತಂದ್ರೆ ಹಾಸಿಗೆ ಮೇಲೆ ಕೂತು ಊಟ ಮಾಡಬೇಡ್ರತ್ತೆ. ಇರೋದೇ ಇದಿಷ್ಟು ಜಾಗ ಅದ ರೀ, ಇದಿಷ್ಟೇ ಜಾಗ ಅದ ರೀ, ಅದರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಲತ್ತೀವಿ ನೋಡ್ರಿ ನಾವು. ರೇಣುದಿ ಅಂದ್ರೆ 2 ಚೀಪ್ಸ್, ಅವ್ರಿಗೆ 2 ಬಿಸ್ಕಿಟ, 1 ಚಾಕ್ಲೇಟ್ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಕೇಕ್ ತೊಗೊಂಡು ಕೆಸಿನ. ಹೌದು, ಎಲ್ಲ 2 ಕೊಟ್ಟಾಳೇನು? ಅಕ್ಕಿಗೂ ಗೊತ್ತದ 2 ಕಚ್ಚಾಡ್ತಾವಂತ ಪಾಪಗ. ಥ್ಯಾಂಕ್ ಯು ಬೋಲೋ ರೇಣು आंटी को, थैंक यू बोलो दोनों. वेलकम. नोड़ो यार कितने बदमाश है, देखो ये दोनों. थैंक यू ರೇಣು दी. ನೋಡ್ರಿ ಹೆಂಗೆ ಬಿದ್ದಾನ್ರಿ. ಇನ್ನೂ ಜ್ವರ ಹೊಂಟವ. ಈಗ ಮೊದಲೇ ಎಕ್ಸಾಮ್ ನಡೆದವ, ಅದಕ್ಕೆ ಅವ್ರ ಪಪ್ಪ ಅವನಿದ್ದ ದವಾಖಾನೆ ಕರ್ಕೊಂಡು ಹೊಂಟಾರ. ಪರ್ಸ್ ಎಲ್ಲಿಟ್ಟು ಅವ್ರು ಒಳಗಿಟ್ಟಿನಿ ನೋಡು. ನಿದ್ದೆ ಹೊಂಟದಂತ ನೋಡ್ರಿ. ನೀನು ಹೋಮ್ವರ್ಕ್ ಮಾಡಕತ್ತ. ನೀವು ಇವಂದು ಡ್ಯೂಟಿ ನಡೆದವ, ಇವಂದು ಎಕ್ಸಾಮ್ ನಡೆದವ. ಅಲ್ಲ ಐತೆ ನೋಡು ಸಂತೋಷ, ಟೇಬಲ್ ಮ್ಯಾಗ ನೋಡು. ಚಿಕ್ಕ ನಮ್ಮ ಪರ್ಸ್ ಎಲ್ಲದ ಹುಡ್ಕಾಡು. ನಿಂಗೆ ಏನಾಗಿ ರೊಕ್ಕ ಕೊಟ್ಟಿದ್ದಲ್ಲ ನಾ, ಅದ್ರ ಒಳಗೆ ಟೇಬಲ್ ಮ್ಯಾಗ ಇದ್ದಿರ್ಬೇಕು ನಾವು. ಸಿಕ್ತು? ಹಾಂ ಸಿಕ್ತು, ಅದ್ರಾಗೆ ನೋಡ್ರಿ ರೊಕ್ಕ. ಇವನೇನು ಜೊಗರ, ಕೆಮ್ಮ, ನೆಗಡಿ ಅಲತ್ತದಂತ, ಗಂಟಲು ಬ್ಯಾನಿ, ತಲೆ ಬ್ಯಾನಿ ಅಲತ್ತದಂತ. ಪಪ್ಪ ದವಾಖಾನೆ ಕರ್ಕೊಂಡು ಹೋಗ್ಲತ್ತಾರೆ. ಇವನಿಗೆ ಅಂತ ಬನ್ನಿ ಅದ ನೋಡ್ರಿ ಫ್ರೆಂಡ್ಸ್. ಸಂತೋಷ ಇಲ್ಲಿ ನೋಡಿ, ಇಲ್ಲಿಗ ಏನು ಹಿಂಗೆ ಓದ್ತಿ? ಜಾಕೆಟ್ ಹಾಕೋ. ಸಂತೋಷ, ಒಂದು ಯಾವ್ದು ಜಾಕೆಟ್ ಹಾಕೋ. ಏನು ಲಾಸ್ಟ್ ನೀವು ಆ ಕಡೆ ಬಂದಿದ್ದೀ? कोई नहीं, दवाई खा के सो जा. आके वैसे भी खा तो लिया खाना, तो सो जा, सुबह जल्दी उठ जा. ನೋಡ್ರಿ ಕಣ್ಣಿಗೆ ತ್ರಾಸ ಆಗತ್ತದ. ಈಗ ಜಲ್ದಿ ಹೋಗಿ ಜಲ್ದಿ ಬರ್ರಿ ಏನು ಹೇಳ್ತೀನಿ ನೋಡ್ರಿ. ಇದು ಭಾವಿ ದಾಲ್ ಕೊಟ್ಟಿದ್ರು. ಇಲ್ಲಾಂದ್ರೆ ಅನ್ನ ನೋಡ್ರಿ ಇಲ್ಲಿ ಸ್ಟೀಮ್ ಮಾಡಕತ್ತೀನಿ. ಇದ್ರಾಗ ನೀರು ಇಟ್ಕೆಸಿ ಮ್ಯಾಗಿದ್ದೀವಿ, ಅನ್ನ ಹಾಕಿ ಇದಕ್ಕೆ ಸ್ಟೀಮ್ ಮಾಡ್ಕೊಳತ್ತೀನಿ. ಚಿಕ್ಕು ಮಿಕ್ಕು ಹೆಚ್ಚಾಗಿ ಇಟ್ಟಾರ ನೋಡ್ರಿ. ಈಗ ಇನ್ನೊಂದಿಷ್ಟು ದೋಸೆ ಹಿಟ್ಟದೈತೆ, ತೆಗೆದು ಇಡ್ತೀನಿ. ನನ್ನ ಮುಖ ನೋಡ್ರಿ ಫ್ರೆಂಡ್ಸ್, ಎಷ್ಟನ ಬಾತ್ಯದ ನೋಡ್ರಿ ನನ್ನ ಮುಖ. ಏನಾಗಿದೆ ಏನೋ. ಅವ್ರು ನೋಡಿ 3 ಜನ ನೋಡ್ರಿ, ಅವ್ರು ಏನೋ ಪಿಕ್ಚರ್ ಏನೇನೋ ನೋಡ್ಲತ್ತಾರ. ಆಯ್ತು, ಅವ್ರು ಇಷ್ಟು ಊಟ ಮಾಡಿದ್ರೆ ಗೋಲಿ ನುಂಗೆ ಕೆಸಿಂದ ಮಕ್ಕೊಂಬಿಡ್ತೀನಿ. ನಾವು ಒಂದಿಷ್ಟು ಭಾಂಡೆವ ತೊಳ್ಕೊತ
वो मा उसमें रखा है जार के जार नहीं टाइप नहीं में। वो नहीं जो किचन में है ना सरसों का तेल वो ಹಲೋ ನೋಡ್ರಿ ಸಂತೋಷ ಚಿಕ್ಕಣಾಗ ನೋಡ್ರಿ ತಲೆ ಬತ್ಲತ್ತಾನ 10 वाला ಇಲ್ಲ ಇದು 199 ಎಷ್ಟು 99 ಎಷ್ಟು 96 ಅಂತ ನೋಡ್ರಿ ಇದು ವಿಡಿಯೋ ನಮ್ಮ ಮಾಮ ನೋಡ್ಬೇಕು ಅದೇ ಅಂತಾರೆ ಹಾಲು ಜಾಸ್ತಿ ಹಾಕೊಂಡು ತಕ್ಕೋತಾರಂತಾರ ಸೀದಾ ಪಕ್ಕ ಇರಂಗಿಟ್ಟು ಗೊತ್ತದ ಇವ ನೋಡಿದ್ರ ಸ್ಟೀಮ್ ತೊಗೊತಾನೆ ಸಾವ್ಕಾಸ ಹಿಂಗೆ ಯಾರು ಸ್ಟೀಮ್ ತೊಗೋತಾರ ನೋಡ್ರಾಗ ನೋಡ್ರಿ ಇವ ಸ್ಟೀಮ್ ತೊಗೊಲತ್ತಾನ ಇವ ಆಡ್ಲತ್ತಾನ ಅಂಟಿ ಕೈ ಎಲ್ಲೋಗ್ಯದ ಛೇ ಛೇ